ಹಾಯ್ ಗಾಯ್ಸ್, ನಾವು ಇವತ್ತು ಬಂದಿದ್ದೀವಿ ಪಬ್ಬಸ್ ಐಸ್ ಕ್ರೀಮ್ ಪಾರ್ಲರ್ಗೆ. ಸೊ ನಮ್ಮ ಜೊತೆ ನಮ್ಮ ಮುಂಬೈಯಿಂದ ಕೂಡ ಬಂದಿದ್ದಾರಲ್ಲ, ಸೊ ಇವರಿಬ್ಬರು ಅವರನ್ನು ಕರ್ಕೊಂಡು ಬಂದಿದ್ದೀವಿ. ನಾನು, ನನ್ನ ಬಾಬಿ ಒಂದು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಸೊ ಯಾವತ್ತು ಕೂಡ ಬರಬೇಕು ಪಬ್ಬಸ್ಗೆ ಅಂತ ಅಂದ್ಕೊಳ್ಳೋದು ಮತ್ತು ಹೋಗೋದು ಐಡಿಯಲ್ಗೆ. ಸೊ ಇವತ್ತು ಫೈನಲಿ ನಾವು ಪಬ್ಬಸ್ಗೆ ಬಂದ್ವಿ. ತುಂಬಾ ಗರ್ದಿ ಇದೆ. ಸೊ ಪಬ್ಬಸ್ ಆಲ್ವೇಸ್ ಗರ್ದಿ ಇರುತ್ತೆ ಅಲ್ವಾ. ಸೊ ಹಾಗೆ ವೆಯ್ಟಿಂಗಲ್ಲಿ ಇದ್ದೀವಿ ನಾವು ಇವಾಗ. ಸೊ ನೋಡಿ, ಹಾಯ್ ಕರು, ಹಾಯ್ ಹೇಳಿ. ನಾನು ಲಾಗ್ ಮಾಡುವಾಗ ನನ್ನ ಫ್ರೆಂಡ್ ಕೂಡ ಇತ್ತು, ನಾನು ಕೂಡ ಮಾತಾಡಬೇಕಂತ. ಸೊ ಹಾಗೆ ಅವ್ರು ಹೇಳಿದರು, ನಾನು ಕೂಡ ಒಂದು ಸಲ ಮಾತಾಡ್ತೀನಿ, ನಾನು ಹೇಗೆ ಮಾತಾಡ್ತೀನಿ ಅಂತ ನೀವು ಕೂಡ ಕೇಳಿ ಅಂತ. ಸೊ ಆ್ಯಕ್ಚುಲಿ ಅವ್ರದ್ದೇನು ಯೂಟ್ಯೂಬ್ ಚಾನಲ್ ಇಲ್ಲ, ಬಟ್ ಆದರೂ ಕೂಡ ಒಂದು ಸ್ವಲ್ಪ ಕ್ರೇಜ್ ಅವರಿಗೆ. ಹಾಗೆ ನಾನು ಹೇಳಿದೆ, ನೀವು ಕೂಡ ಮಾಡಿ ಒಂದು ಸಲ ಲಾಗ್ ಅಂತ. ಸೊ ಹಾಗೆ ಅವರು ಇವಾಗ ಮಾತಾಡ್ತಾರೆ, ಬಟ್ ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ನೀವು ಕೂಡ ಕೇಳಿ. हेलो गाइस, हम मैंगलोर में आए हैं फेमस आइसक्रीम पप्पास. ओके, हमारे स्वीट माय स्वीट भाभी उनने सजेस्ट किया है कि मैंगलोर में ओके पप्पास आइसक्रीम बहुत ही फेमस एंड टेस्टी ओके क्वालिटी. तो हम आए हैं पप्पास के लिए. देख सकते हो पप्पास का लोगो. ओके ओके यो हम अभी खाएंगे आइसक्रीम. देखो गाइस. हेलो मैम. ಹಾಯ್. ನಾವು 2 ಗಡ್ಬಡ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಚಾಕ್ಲೇಟ್ ಡ್ಯಾಡ್, ಆ್ಯಂಡ್ ನೆಕ್ಸ್ಟ್ ನನ್ನ ಬಾಬಿ ಏನು ಜಾಕ್ ಪಾಟ್, ಮತ್ತು ನಾನು ಆರ್ಡರ್ ಮಾಡಿದ್ದು ಡ್ರೈ ಫ್ರೂಟ್ಸ್ ಕಾಕ್ಟೈಲ್. ಸೊ ತುಂಬ ಒಳ್ಳೆಯದಿದೆ. ಜಾಕ್ ಪಾಟ್ ಅಂತೂ ತುಂಬಾ ಒಳ್ಳೆಯದಿದೆ. ಮತ್ತು ನಮಗೆ ಇದು ಏನೇನು ಮತ್ತು ನಮ್ಗೆ ಗಡ್ಬಡೆಲ್ಲ ಗೊತ್ತಿರುತ್ತಲ್ವ ಟೇಸ್ಟ್, ಬಟ್ ಅವ್ರು ಮುಂಬೈಯವರಿಗೆ ನಾವು ತಿನ್ನಿಸಿದ್ವಿ ಗಡ್ಬಡ್, ಅದು ಕೂಡ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟರು. ಸೊ ನಾವು ಇವಾಗ ಐಸ್ ಕ್ರೀಮನ್ನು ಎಂಜಾಯ್ ಮಾಡ್ತೀವಿ. ನಿಮ್ಮ ಜೊತೆ ಮತ್ತೆ ನಾನು ಮಾತಾಡೋಕ್ಕೆ ಸಿಗ್ತೀನಿ. ಅಮಿತಿಗೆ ವಿಡಿಯೋ ಶೂಟ್, ಫೋಟೋ ಶೂಟ್ ಅಂದರೆ ತುಂಬಾ ಕ್ರೇಜ್. ಇಲ್ಲಿ ಕೂಡ ಹಾಗೆ ನಾವು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ತುಂಬ ಹೊತ್ತಾಯಿತು ತಗೊಂಡು ಬಂದು, ತಿನ್ನಬೇಡಿ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ ಅಂತ ಮಾಡ್ತಿದ್ರು. ಬಟ್ ನಮಗೆ ಆ ಎಕ್ಸೈಟ್ಮೆಂಟ್ ಐಸ್ ಕ್ರೀಮ್ ತಂದಿಡುವಾಗ ನಿಲ್ಲಕ್ಕಾಗತ್ತಾ? ಬಟ್ ನಾನು ತಿಂತಾನೆ ಇದ್ದೆ. ಸೊ ಅವರು ಹೇಳ್ತಿದ್ರು ತಿನ್ನಬೇಡಿ ಅಂತ. ನಾನು ನೋಡಿ ಇಲ್ಲಿ ತಿಂತಾನೆ ಇರ್ತೀನಿ. ನಾವಿವಾಗ ಪಬ್ಬಸ್ಸಿಂದ ತೊಗೊಟ್ಟಿಗೆ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಇದು ಯಾವ ರೆಸ್ಟೋರೆಂಟ್ ಅಂತ ಗೊತ್ತಿಲ್ಲ ಇವಾಗ. ಸೊ ಅಂದರೆ ಡಿನ್ನರ್ ಮಾಡೋಕ್ಕೆ ಇಲ್ಲಿ ಅಲ್ಲ, ಪಾರ್ಸಲ್ ತಗೊಂಡು ಹೋಗ್ಬೇಕಂತ ನನ್ನ ಹಸ್ಬೆಂಡಿಗೆ ಇವತ್ತು ವೆಜ್. ಸೊ ಹಾಗೆ ಏನು ಪನ್ನೀರ್ ಆ್ಯಂಡ್ ಮಶ್ರೂಮ್ ಏನೋ ಸ್ಟಾರ್ಟರ್ ಆರ್ಡ್ರ್ ಮಾಡಿದ್ದಾರೆ. ಸೊ ಹಾಗೆ ಪಾರ್ಸಲ್ ತಗೋಬೇಕಂತ ಇಲ್ಲಿ ಕೂತ್ಕೊಂಡಿದ್ದೀವಿ, ವೇಟಿಂಗ್ ಫಾರ್ ಸ್ಟಾರ್ಟರ್ಸ್. ಸೊ ಇವಾಗ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ ನನ್ನ ಬಾಬಿ ಮತ್ತು ಅವರಿಬ್ಬರು. ಸೊ ಹಾಗೆ ಏನಾದರೂ ಮಾಡಬೇಕಲ್ವ ಕೂತ್ಕೊಂಡು, ಇಲ್ಲಾಂದರೆ ಬೋರ್ ಆಗುತ್ತೆ ಅಂತ. ನಾನು ಇನ್ಸೈಡ್ ರೆಸ್ಟೋರೆಂಟ್ಗೆ ಹೋಗಬೇಕಾದ್ರೆ ನೇಮ್ ಚೆಕ್ ಮಾಡಿರಲಿಲ್ಲ ರೆಸ್ಟೋರೆಂಟಿದ್ದು. ಔಟ್ಸೈಡ್ ಬಂದು ಇನ್ನೊಮ್ಮೆ ಚೆಕ್ ಮಾಡಿದೆ. ಶ್ರೀ ರತ್ನಂ ರೆಸ್ಟೋರೆಂಟ್ ಅಂತ, ನಿಯರ್ ಬೈ ತೊಕ್ಕೋಟ್ ಬಸ್ ಸ್ಟ್ಯಾಂಡ್ ಹತ್ರನೇ. ಸೊ ಆ್ಯಂಡ್ ಇಲ್ಲಿಯ ಫುಡ್ ಏನಿದೆ ನಮಗೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ತುಂಬಾ ಯಮ್ಮಿ ಆಗಿತ್ತು, ಟೇಸ್ಟಿ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು ಫುಡ್. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡೋದು.
ಸೊ ಫುಡ್ ಅಂತ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಹಾಗೇ ತುಂಬಾ ನಮಗೆ ಖುಷಿ ಆಯಿತು. ನಾನು ಕ್ಲಿಪ್ಸ್ ಹಾಕ್ತೀನಿ ರೆಸ್ಟೋರೆಂಟದ್ದು, ನೀವು ಕೂಡ ನೋಡಿ. ಓಕೆ.